ನೇಗಿಲ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ. ನನ್ನ ಹೆಸರು ಬಸವರಾಜ್. ನಾನು ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿ. ಇಂದು ನಾನು ನಿಮಗೆ ಅಡಿಕೆ ಸುಧಾರಿತ ತಳಿಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಅಡಿಕೆ ಕರ್ನಾಟಕದ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ಅಡಿಕೆಯನ್ನು ರಾಜ್ಯ ಕರಾವಳಿ, ಘಟ್ಟ ಪ್ರದೇಶ ಮತ್ತು ಮೈದಾನ ಪ್ರದೇಶಗಳಾದ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಬೆಳೆಯಲಾಗುತ್ತಿದೆ. ಈ ಅಡಿಕೆಯನ್ನು ಸೇವಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. ಅಡಿಕೆಯನ್ನು ಬೇಯಿಸುವಾಗ ಬರುವ ಟ್ಯಾನಿನ್ ಎಂಬ ವಸ್ತುವನ್ನು ಚರ್ಮ ಹದ ಮಾಡುವ ಕೈಗಾರಿಕೆಯಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಹಲವಾರು ಔಷಧಿ ಗುಣಗಳು ಸಹ ಇದರಲ್ಲಿದೆ. ಮರದ ಕಾಂಡವನ್ನು ಮನೆ ಕಟ್ಟಲು ಉಪಯೋಗಿಸುತ್ತಾರೆ. ಅಡಿಕೆ ಪಟ್ಟೆಯಿಂದ ದೊನ್ನೆ ಮತ್ತು ತಟ್ಟೆ ಮಾಡಿ ಉಪಯೋಗಿಸಲಾಗುತ್ತದೆ. ಈ ಎಲ್ಲ ಅಧಿಕ ಇಳುವರಿ ಮತ್ತು ಉತ್ತಮ ಆದಾಯಕ್ಕಾಗಿ ಅಡಿಕೆ ಬೆಳೆಯಲ್ಲಿ ಸುಧಾರಿತ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ. ಅದರಲ್ಲಿ ಮುಖ್ಯವಾದದ್ದು ಸುಮಂಗಳ. ಇದು ಭಾಗಶಃ ಇಳಿ ಬೀಳುವ ಕಿರೀಟವನ್ನು ಹೊಂದಿರುವ ಎತ್ತರದ ವಿಧವಾಗಿದೆ. ಉತ್ತಮ ನಿರ್ವಹಣೆಯಲ್ಲಿ 4 ರಿಂದ 5 ವರ್ಷಗಳಲ್ಲಿ ಹೂ ಬಿಡಲು ಪ್ರಾರಂಭಿಸುತ್ತದೆ. ಮಾಗಿದ ಬೀಜಗಳ ಬಣ್ಣವು ಆಳವಾದ ಹಳದಿಯಿಂದ ಕಿತ್ತಳೆ ಮತ್ತು ಆಯತಾಕಾರದಿಂದ ದುಂಡಗಿನ ಆಕಾರವನ್ನು ಹೊಂದಿದೆ. ವೈವಿಧ್ಯವು ಸರಾಸರಿ 3.28 kg ಚಾಲಿ ಇಳುವರಿಯನ್ನು ದಾಖಲಿಸಿದೆ. ಈ ತಳಿಯನ್ನು ಕರಾವಳಿ ಕರ್ನಾಟಕ ಮತ್ತು ಕೇರಳಕ್ಕೆ ಶಿಫಾರಸು ಮಾಡಲಾಗಿದೆ. ಮುಂದಿನದು ಶ್ರೀಮಂಗಳ. ಅಂಗೈ ಉದ್ದವಾದ ಮಧ್ಯಂತರಗಳು ಮತ್ತು ಗಟ್ಟಿಮುಟ್ಟಾದ ಕಾಂಡದೊಂದಿಗೆ ಭಾಗಶಃ ಇಳಿ ಬೀಳುವ ಕಿರೀಟವನ್ನು ಹೊಂದಿದೆ. ಇದು 4 ರಿಂದ 5 ವರ್ಷಗಳಲ್ಲಿ ಹೂ ಬಿಡಲು ಪ್ರಾರಂಭಿಸುತ್ತದೆ. ವರ್ಷಕ್ಕೆ ಸರಾಸರಿ 3.18 kg ಚಾಲಿ ಇಳುವರಿಯೊಂದಿಗೆ ಅಧಿಕ ಇಳುವರಿ ನೀಡುತ್ತದೆ. ಮಾಗಿದ ಬೀಜಗಳು ಸಾಮಾನ್ಯವಾಗಿ ಆಯತಾಕಾರದಿಂದ ದುಂಡಗಿನ ಆಕಾರದಲ್ಲಿ ಆಳವಾದ ಹಳದಿ ಬಣ್ಣವನ್ನು ಹೊಂದಿರುತ್ತವೆ. ಕರ್ನಾಟಕದ ಮತ್ತು ಕೇರಳದ ಕರಾವಳಿ ಪ್ರದೇಶಗಳಿಗೆ ಈ ತಳಿಯನ್ನು ಶಿಫಾರಸು ಮಾಡಲಾಗಿದೆ. ಮುಂದಿನದು ಸ್ವರ್ಣಮಂಗಳ. ಈ ಸ್ವರ್ಣಮಂಗಳವು ಏಕರೂಪದ ಕಾಯಿಗಳ ಸಂಖ್ಯೆಯೊಂದಿಗೆ ಎತ್ತರದ ಬೆಳೆಯದು ಹೆಚ್ಚು ಇಳುವರಿ ನೀಡುವ ವಿಧವಾಗಿದೆ. ಚಾಲಿ ಅಥವಾ ಒಣ ಕರ್ನಲ್ ಹೆಚ್ಚಿನ ಚೇತರಿಕೆಯೊಂದಿಗೆ ಬೀಜಗಳು ದೊಡ್ಡದಾಗಿರುತ್ತವೆ ಮತ್ತು ಭಾರವಾಗಿರುತ್ತವೆ. ಈ ತಳಿಯ ಸರಾಸರಿ 3.88 kg ಚಾಲಿ ಇಳುವರಿಯನ್ನು ದಾಖಲಿಸಿದೆ. ಇದನ್ನು ಕರ್ನಾಟಕ ಮತ್ತು ಕೇರಳದಲ್ಲಿ ಬೆಳೆಯಲು ಶಿಫಾರಸು ಮಾಡಲಾಗಿದೆ. ಮುಂದಿನದು ಮೋಹಿತ್ ನಗರ. ಮೋಹಿತ್ ನಗರ ತಳಿಯನ್ನು 1991ರಲ್ಲಿ ವಾಣಿಜ್ಯ ಕೃಷಿಯಾಗಿ ಬಿಡುಗಡೆ ಮಾಡಲಾಗಿತ್ತು. ಈ ವಿಧದ ಪ್ರಮುಖ ಲಕ್ಷಣವೆಂದರೆ ಅದರ ಹೆಚ್ಚಿನ ಏಕರೂಪತೆ ಇರುತ್ತದೆ. ಸರಾಸರಿ 3.67 kg ಚಾಲಿ ಇಳುವರಿಯನ್ನು ಹೊಂದಿದೆ. ಈ ತಳಿಯನ್ನು ಪಶ್ಚಿಮ ಬಂಗಾಳ ಮತ್ತು ಕರ್ನಾಟಕ, ಕೇರಳದ ಕರಾವಳಿ ಪ್ರದೇಶಗಳಿಗೆ ಶಿಫಾರಸು ಮಾಡಲಾಗಿದೆ. ಕೊನೆಯದಾಗಿ ಮಂಗಳ. ಈ ವಿಧವು ಹೂ ಬಿಡುವ ಆರಂಭದಲ್ಲಿ ಪ್ರತಿ ಹೂಗೊಂಚಲು ಹೆಚ್ಚಿನ ಸಂಖ್ಯೆಯ ಹೆಣ್ಣು ಹೂವುಗಳು, ಹೆಚ್ಚಿನ ಕಾಯಿ ಉತ್ಪಾದನೆಯ ತ್ವರಿತ ಸ್ಥಿರತೆ ಮತ್ತು SK ಸ್ಥಳೀಯ ತಳಿಗೆ ಹೋಲಿಸಲಿದ್ದಾರೆ. ಕಡಿಮೆ ಎತ್ತರದಂತಹ ಗುಣಲಕ್ಷಣಗಳನ್ನು ಹೊಂದಿದೆ. ಸರಾಸರಿ ಇಳುವರಿ 2.9 kg ನೀಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಂಪರ್ಕಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಸಂಖ್ಯೆಯನ್ನು ಕರೆ ಮಾಡಿ 6362304986. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾ. SM ಸುಧಾಕರ್.